ಒಂದು ತುಂಬ ಜನಕ್ಕೆ ಪ್ರಯೋಜನ ಆಗುವಂಥ ಒಂದು ಒಳ್ಳೆ ಕಥೆ. ಅದೊಂದು ದೊಡ್ಡ ಪಟ್ಟಣ, ಅಲ್ಲೊಬ್ಬರು ಸಾಧಕರು. ಅವ್ರ ಬಗ್ಗೆ ಹೇಳೋದಾದರೆ ಅವ್ರಿಗೆ ಅಸಾಧ್ಯವಾದಂಥ ವಿದ್ಯೆ ದೊರಕಿತ್ತು. ದೇಶ ವಿದೇಶಗಳಲ್ಲಿ ಕಲಿತರು, ಅಲ್ಲೂ ಕಲಿಸಿದರು, ದೊಡ್ಡ ಹೆಸರು ಮಾಡಿದರು. ಪ್ರಪಂಚದ ದೊಡ್ಡ ದೊಡ್ಡ ಸಂಸ್ಥೆಗಳು ಇವ್ರನ್ನ ಕೈ ಮಾಡಿ ಕರೆದು ಬನ್ನಿ ಕೆಲಸ ಮಾಡಿ ಅಂತ. ಅವಕ್ಕೆಲ್ಲ ಮಾರ್ಗದರ್ಶನ ಮಾಡಿದರು, ಜಗತ್ತನ್ನು ಸುತ್ತಿದರು. ಆದರೆ ಜಗತ್ತು ಸುತ್ತುವಾಗ ತನ್ನ ಊರನ್ನು ಮರೆಯಲಿಲ್ಲ. ತನ್ನ ಊರೊಳಗೊಂದು ಶಾಲೆ ಕಟ್ಟಿಸಿದರು, ಮಕ್ಕಳಿಗೆ ಶಿಕ್ಷಣ ಕೊಟ್ಟರು. ಯಾರು ಬೇಡಿ ಬರ್ತಾರೋ ಎಲ್ರಿಗೂ ಕೈ ಎತ್ತಿ ಕೊಟ್ಟರು. ಆಸ್ಪತ್ರೆ ಕಟ್ಟಿಸಿದರು. ತನಗಾಗಿ ಅಂತ ಏನೂ ಇಟ್ಕೊಳ್ಳಿಲ್ಲ. ಬಂದದ್ದೇನೆಲ್ಲ ಹಂಚಿ 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 ಈ ಹಂಚೋಕೆಯಲ್ಲೇ ತೃಪ್ತಿ ಪಡ್ಕೊಂಡ್ರು. ಜನ ಅವರನ್ನು ದೇವರು ಅಂದರು, ಸನ್ಮಾನ ಮಾಡಿದರು. ಆದರೆ ಇದು ಹಿರಿಯರಿದ್ರಲ್ಲ, ಯಾವ ಸನ್ಮಾನಕ್ಕೂ ಮನಸ್ಸು ಮಾಡಲಿಲ್ಲ. ಬೇಡ ಬೇಡ, ನಂದಲ್ಲ ಅದು ಅಂತ ಹೇಳೋರು. ಹೀಗಿರುವಾಗ ಒಂದು ಸಲ ಊರಲ್ಲಿರೋರಿಗೊಂದು ಆಘಾತ ಬಂತು. ಏನು ಆಘಾತ ಕೇಳಿಸ್ತು? ನಗರದೊಳಗೆ ಒಂದು ಜೈಲಿನೊಳಗೆ ಹೊಡೆದಾಟ ಆಗಿ ಒಬ್ಬ ಕೈದಿ ಸತ್ತೋದ. ಅವನನ್ನು ಕೊಂದವ ಇನ್ನೊಬ್ಬ ಕೈದಿ. ಅವನು ಭಾಳ ದೊಡ್ಡ ಕುಖ್ಯಾತ ಕೈದಿ. ಅವನು ಎಂಥ ನೀಚ ಅನ್ನೋದನ್ನು ಜನರಿಗೆಲ್ಲ ಗೊತ್ತಿತ್ತು. ಆತ ಹುಡುಗನಾಗಿದ್ದಾಗಲೇ ಕೆಟ್ಟ ಹಾದಿ ಹಿಡಿದಿದ್ದ. ಶಾಲೆಯನ್ನು ಮೊದಲೇ ಬಿಟ್ಟ. ಕಳ್ಳತನ ಅಭ್ಯಾಸ ಆಗೋಯಿತು. ಬಂದ ದುಡ್ಡತ್ತೆಲ್ಲ ಅನೇಕ ಹವ್ಯಾಸಗಳನ್ನು ಕಲಿಸ್ತು. ಯಾವಾಗಲೂ ಹಾಗೆ ಕೆಟ್ಟ ದಾರಿಯಿಂದ ಬಂದ ದುಡ್ಡು ಕೆಟ್ಟ ಹಾದಿಗಳನ್ನೇ ಕಲಿಸುತ್ತೆ. ಕುಡಿತ, ಜೂಜು ದಿನನಿತ್ಯದ ಕರ್ಮಗಳಾಗಿ ಹೋದವು ಅವನಿಗೆ. ಅವನು ಮಾಡದೇ ಇರುವಂಥ ಕೆಟ್ಟ ಕೆಲಸ ಉಳಿಲಿಲ್ಲ. ಅವನು ಹಿಡಿದು ಜೈಲಿಗೆ ಹಾಕೋರು. ಅವನು ಜೈಲಿಂದ ಹೊರಗೆ ಬರೋದೇ ಮತ್ತೊಮ್ಮೆ ಒಳಗೆ ಹೋಗೋದಕ್ಕೆ. ಅವನಿಗಿಂತ ನೀಚ ಮನುಷ್ಯ ಇರೋದು ಸಾಧ್ಯ ಇಲ್ಲ ಅಂತ ತೀರ್ಮಾನಕ್ಕೆ ಜನರು ಬಂದಿದ್ದರು. ಈ ಜೈಲಿನಲ್ಲಿ ಆಯ್ತಲ್ಲ ಕೋಲಾಹಲ, ಮತ್ತೊಬ್ಬನ ಕೊಂದು ಹಾಕಿದ್ನಲ್ಲ ಇವನು, ಅದು ಮಾಧ್ಯಮದವರ ಗಮನ ಸೆಳೀತು. ಒಬ್ಬ ಪತ್ರಿಕೆಯ ವರದಿಗಾರ್ತಿ ಪೊಲೀಸರ ಪರ್ಮಿಷನ್ ತಗೊಂಡು ಆ ಪರಮ ನೀಚನನ್ನು ಸಂದರ್ಶನ ಮಾಡೋದಕ್ಕೆ ಜೈಲಿಗೆ ಹೋದ್ಲು. ಆತ ತನ್ನ ಚರಿತ್ರೆಯನ್ನೆಲ್ಲ ಹೇಳ್ಕೊಂಡ. ಆಗಲೇ ಗೊತ್ತಾದದ್ದು ಅತ್ಯಂತ ಆಘಾತಕರ ವಿಷಯ. ಏನು ಆಘಾತಕರ ವಿಷಯ ಅದು? ಈ ಪಟ್ಟಣದಲ್ಲಿ ಅತ್ಯಂತ ಹೆಸರುವಾಸಿಯಾಗಿದ್ದರಲ್ಲ, ಯಾರು ಜನರು ದೇವರು ಅಂತ ಕರೀತಿದ್ರೋ, ದೊಡ್ಡ ಸಾಧಕ ಅಂತ ಕರೀತಿದ್ರೋ, ಅವರು ತಮ್ಮ ತಾನು ಅಂತ ಹೇಳ್ದ ಈ ಕೈದಿ. ಆಕೆಗೆ ನಂಬೋಕ್ಕಾಗಲಿಲ್ಲ. ತಮ್ಮ ಅಂದರೆ ಹೇಗೆ ಅಂತ ಕೇಳಿದ್ಲು. ತಮ್ಮ ಅಂದರೆ ಸ್ವಂತ ತಮ್ಮ, ನಾನು ಒಂದೇ ತಂದೆ ಮಕ್ಕಳು ನಾವಿಬ್ಬರು ಅಂತ ಹೇಳಿದ. ಆಕೆಗೆ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಆತ ಎಲ್ಲ ವಿವರವಾಗಿ ಹೇಳಿದ. ತಂದೆ ಏನು ಮಾಡ್ತಾಯಿದ್ರು, ಎಲ್ಲಿದ್ವಿ ಅಂತೆಲ್ಲ ಹೇಳಿದರು. ಆಮೇಲೆ ನಂಬಲೇಬೇಕಾಯ್ತು ಆಕೆ. ಅವನು ಕೇಳಿದ್ಲು, ನಿಮ್ಮ ಅಣ್ಣ ಅಷ್ಟು ದೊಡ್ಡ ಸಾಧಕರಾಗಿದ್ದಾರೆ, ನೀವ್ಯಾಕೆ ಹಿಂಗೆ ಅಡ್ಡ ಹಾಡಿ ಹೇಳಿದ್ರಿ? ಆತ ಹೇಳಿದ, ನನ್ನ ಇವತ್ತಿನ ಅವಸ್ಥೆಗೆ ನನ್ನ ತಂದೆಯೇ ಕಾರಣ. ನಾವೆಲ್ಲ ಬಡತನದಲ್ಲೇ ಬೆಳೀತಾ ಇದ್ವಿ. ನನ್ನ ತಂದೆ ಕುಡಿತದ ಅಭ್ಯಾಸ. ದಿನಾಲೂ ಕುಡಿದು ಬರೋರು, ನನ್ನ ತಾಯಿನ ಹೊಡೆಯೋರು. ತಾಯಿಗೆ ರಕ್ಷಣೆ ಮಾಡೋಕೆ ಹೋದ್ರೆ ನಮಗೂ ಪೆಟ್ಟು ಬೀಳ್ತಾಯಿತ್ತು. ಮನೆ ವಸ್ತುಗಳೆಲ್ಲ ಅವ್ರು ಕುಡಿತಕ್ಕೆ ಎಲ್ಲ ಮಾರಿ ಹೋದು. ಅಂಥ ವಾತಾವರಣದಲ್ಲಿ ಬೆಳೆದಂಥವ್ ನಾನು. ಇನ್ನೇನು ಆಗೋಕ್ಕೆ ಸಾಧ್ಯ? ನನ್ನ ತಂದೆ ನನಗೆ ಮಾದರಿ ಆದರು. ಅವ್ರು ನೋಡ್ತಾ ನಾನು ಅವ್ರ ಹಾಗೆ ಆಗೋದೆ ಅಂದ. ಆ ಪತ್ರಕರ್ತೆ ಒಂದು ವಿಚಾರ ಮಾಡಿದ್ಲು. ಇವನು ತಮ್ಮ ಹಿಂಗಾಗಿದ್ದಾನೆ, ಅಣ್ಣನ ಭೇಟಿ ಆಗಬೇಕು ಅಂತ ನೇರವಾಗಿ ಸಾಧಕರ ಮನೆಗೆ ಹೋದ್ಲು. ಅವರನ್ನು ಕೇಳಿದ್ಲು, ಸರ್, ಈಗ ನಿಮ್ಮ ತಮ್ಮನ್ನು ನೋಡಿದೆ, ನಾನು ಭೇಟಿಯಾಗಿ ಬಂದಿದ್ದೇನೆ. ಈಗ ತಮ್ಮನ ಪ್ರಶ್ನೆ ಕೇಳಬೇಕು. ತಮ್ಮ ಅದ್ಭುತವಾದಂಥ ಸಾಧನೆ ಯಾರ ಕಾರಣ ಸರ್? ನಿಮ್ಗೆ ಯಾರು ಮಾದರಿ? ನಿಮ್ಗೆ ಯಾರು ಪ್ರೇರೇಪಣೆ ಕೊಟ್ಟರು ಅಂತ. ಆ ಹಿರಿಯರು ಹೇಳಿದ ಮಾತು ಆಕೆ ದಂಗು ಬಿಡಿಸ್ತು. ಆತ ಹೇಳಿದರು, ನನ್ನ ತಂದೆಯೇ ನನ್ನ ಸಾಧನೆ ಕಾರಣ. ಅದೇ ಪಾಪ ಅವರು ದುರ್ದೈವದಿಂದ ಕೆಟ್ಟ ಚಟ ಅಂಟ್ಕೊಂಡ್ಬಿಡ್ತು. ನಾವು ಪುಟ್ಟ ಬಾಲಕರಾದ್ದರಿಂದ ಅವ್ರನ್ನ ತಿದ್ದೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವ್ರ ಜೀವನ ನಮ್ಮ ಕಣ್ಣು ಮುಂದೆ ಹಾಳಾಗಿ ಹೋದಂಥ ರೀತಿಯನ್ನು ನೋಡಿದ್ನಲ್ಲ ನಾನು ಅವ್ರ ಹಾಗೆ ಆಗಬಾರ್ದು ಅಂತ ಹಠ ತೊಟ್ಟು ಸಾಧನೆಯ ಮಾರ್ಗ ಹಿಡಿದೆ. ಆದ್ದರಿಂದ
ನನಗೆ ಅವ್ರ ಜೀವನನೇ ಪ್ರೇರಣೆ ಕೊಡ್ತು ಅಂದರು ಹಿರಿಯರು. ನೋಡಿ ಸ್ನೇಹಿತರೆ, ಒಂದೇ ಮನೆ 2 ಮಕ್ಕಳು ಬೆಳೆದದ್ದು 2 ದಿಕ್ಕಿನೊಳಗೆ. ಜಗತ್ತಿನಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಆರಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಎಷ್ಟು ಚೆಂದ ನೋಡಿ ಬದುಕು. ಎಷ್ಟೋ ಜನ ಹಾದಿ ತಪ್ಪಿದವರು ಹೇಳ್ತಾರೆ, ಅಯ್ಯೋ ಅವನು ನೋಡಿ ಕಲ್ತ್ಕೊಂಡೆ ನಾನು, ಅವನೇ ನಾನು ಕಲಿಸ್ದ ಅಂತ. ಅವನು ಹಾಗೆ ಆಗಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ, ಒಳ್ಳೆಯದಾಗ್ಬೋದಾಗಿತ್ತಲ್ಲ. ನನ್ನ ಜೀವನ, ನನ್ನ ಬದುಕು, ಅದನ್ನು ಸಾರ್ಥಕ ಮಾಡ್ಕೋಬೇಕು. ಇನ್ನೊಂದು ಜನ್ಮ ಇದೆಯೋ ಎಲ್ಲೋ ಗೊತ್ತಿಲ್ಲ. ಯಾಕಂದರೆ ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಇರೋದೊಂದು ಜೀವನ, ಚೆಂದ ಬದುಕಬೇಕು. ಚೆಂದ ಬದುಕಬೇಕಾದ್ರೆ ಚೆಂದವಾದದ್ದನ್ನು ಆರಿಸ್ಕೊಳ್ಬೇಕು, ಒಳ್ಳೆಯದಾದದ್ದನ್ನು ಹಿಡ್ಕೋಬೇಕು, ಕೆಟ್ಟದಾದದ್ದನ್ನು ಬಿಡಬೇಕು. ಮನೆಯಲ್ಲಿ ಅಮ್ಮ ಅಕ್ಕಿ ಸ್ವಚ್ಛ ಮಾಡೋದನ್ನು ನೋಡಿದ್ದೀವಲ್ಲ ನಾವು. ಅಕ್ಕಿ ಸ್ವಚ್ಛ ಮಾಡೋದಂದ್ರೆ ಏನು ಮಾಡ್ತಾರೆ? ಅಕ್ಕಿ ಉಳಿದಂಥ ಕಲ್ಲನ್ನು, ಕೊಳಕನ್ನು ತೆಗೆದು ಹಾಕ್ತಾರೆ, ಅಕ್ಕಿ ತೆಗೆದು ಹಾಕೋದಿಲ್ಲ. ಹಾಗೆ ನಮ್ಮ ಬದುಕಿನಲ್ಲಿ ಒಳ್ಳೆಯದು ಕೆಟ್ಟದ್ದು ರಾಶಿ ರಾಶಿ ಬರ್ತವೆ. ಒಳ್ಳೆಯದನ್ನು ಆರಿಸ್ಕೊಂಡು ಕೆಟ್ಟದ್ದನ್ನು ಎಸಾಕಬೇಕು. ಅಮ್ಮ ಅಕ್ಕಿ ಕಲ್ಲನ್ನು ಎಸೆದ ಹಾಗೆ ಮಾಡಿಕೊಂಡಾಗ ನಮ್ಮ ಬದುಕು ಸಾರ್ಥಕ ಆಗ್ತದೆ.